ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನೀತಾ ರಾಘವೇಂದ್ರ. ಹಾಗೆ ಒಂದು ದಿನದ ವ್ಲಾಗ್ ಇದಾಗಿತ್ತು. ಆ್ಯಸ್ ಯೂಶ್ವಲ್ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ನಾನೇನು ಹೆಲ್ತ್ ಮಿಕ್ಸ್ನ ಪ್ರಿಪೇರ್ ಮಾಡ್ತೀನಿ ಆ ಮನೆಗೆ ಬಂದು ಫಸ್ಟು ಮನೆನ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಿ ಎಲ್ಲ ಆದಮೇಲೆ ನನಗೆ ಒಂದಷ್ಟು ಕಡೆಯಿಂದ ಆರ್ಡರ್ಸ್ಗಳೆಲ್ಲ ಇತ್ತು. ಎಲ್ಲವನ್ನು ಪ್ಯಾಕ್ ಮಾಡಬೇಕಾಗಿತ್ತು. ಇನ್ ಟೈಮ್ಗೆ ಡಿಸ್ಪ್ಯಾಚ್ ಮಾಡಬೇಕಲ್ವ, ಹಾಗಾಗಿ ಎಲ್ಲ ಪ್ಯಾಕ್ಗಳನ್ನ ಮಾಡ್ಕೊತಾ ಇದ್ದೆ. ಇವತ್ತಿನ ದಿನ ನನಗೆ ಖುಷಿ ಇತ್ತು, ಯಾಕಂದರೆ ನಾನು ಎರಡು ಬೇರೆ ಸ್ಟೇಟ್ಗಳಿಗೆ ಪಾರ್ಸಲ್ ರೆಡಿ ಮಾಡ್ತಾಯಿದ್ದೆ. ಒಂದು ಕೇರಳಗೆ ಮತ್ತು ಇನ್ನೊಂದು ತೆಲಂಗಾಣಗೆ. ಹಾಗೆ ಬೇರೆ ಡಿಸ್ಟಿಕ್ಗಳು ಕೂಡ ಇತ್ತು. ಬ್ಯಾಂಗ್ಳೂರು ಮತ್ತು ಹಾಸನ್ಗೆ ನಾನು ಡಿಸ್ಪ್ಯಾಚ್ ಮಾಡಬೇಕಾಗಿತ್ತು. ಇವತ್ತು ಈ ಥರ ಬೇರೆ ಸ್ಟೇಟ್ಗಳಿಗೆ ಡಿಸ್ಟಿಕ್ಗಳಿಗೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಹಿಂದೆ ನೆನೆಸ್ಕೊಂಡ್ರೆ ಅಷ್ಟು ತುಂಬ ಕಷ್ಟ ಅಂತಲೂ ಹೇಳಲ್ಲ, ಆದರೆ ಅಷ್ಟು ಈಸಿಯಾಗಿ ಆಯಿತು ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಈ ಥರ ಒಂದು ಹೆಲ್ತ್ ಓರಿಯೆಂಟೆಡ್ ನಾವೇನೋ ಒಂದು ಪ್ರಾಡಕ್ಟ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ಜನಗಳಿಗೆ ರೀಚ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಂಡ್ರೂ ಕೂಡ, ಆದರೆ ನಾವು ಮಾಡೋವಂಥ ಏನು ಪ್ರಾಡಕ್ಟ್ ಇದೆ ಅದರಲ್ಲಿ ಒಂದು ಜೆನ್ಯೂನ್ ಇದ್ದರೆ, ನಾವು ಕ್ವಾಲಿಟಿನ ನಾವು ಮೇಂಟೈನ್ ಮಾಡಿದ್ರೆ ಬೇಗನೆ ರೀಚ್ ಆಗಿಬಿಡುತ್ತೆ. ಸೊ ನನ್ನ ಕೇಸ್ನಲ್ಲೂ ಕೂಡ ಅದೇ ಆಗಿತ್ತು. ಸ್ಟಾರ್ಟಿಂಗ್ ನನ್ನ ಜನಗಳಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು, ಒಂದ್ಸಲಿ ಅವ್ರು ತಗೊಳ್ಳೋವರೆಗೂ ಅಷ್ಟೇ. ಅದಾದಮೇಲೆ ಅವರೇ ಮತ್ತೆ ರಿಪೀಟೆಡಾಗಿ ಆರ್ಡರ್ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ಆದರೂ ನಾವು ಏನು ಒಂದು ಕ್ವಾಲಿಟಿ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಹಾಗೆ ಇನ್ನು ಈ ಯೂಟ್ಯೂಬ್ ಬಗ್ಗೆ ಹೇಳೋದಾದರೆ, ಆ್ಯಕ್ಚುಲಿ ನನಗೆ ಈ ವ್ಲಾಗ್ಗಳೆಲ್ಲ ಮಾಡೋದು ಅದೆಲ್ಲ ಅಷ್ಟು ಬರೋದಿಲ್ಲ. ಸೊ ಪ್ರಯತ್ನ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಮಾಡಿ ಸ್ವಲ್ಪ ಕುಕ್ಕಿಂಗ್ ಬ್ಲಾಗ್ಸ್ ಅಂತೆಲ್ಲ ಮಾಡ್ತಾಯಿದ್ದೆ. ಬಟ್ ನನಗೆ ಟೈಮ್ ಮ್ಯಾನೇಜ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ನಾನು ಹೇಳಿದ್ದೀನೋ ಇಲ್ವೋ ಗೊತ್ತಿಲ್ಲ, ನಾನೊಂದು ಪ್ರೈವೇಟ್ ಕಾಲೇಜಲ್ಲಿ ಲೆಕ್ಚರಾಗೂ ಕೂಡ ವರ್ಕ್ ಮಾಡ್ತೀನಿ, ಗೆಸ್ಟ್ ಲೆಕ್ಚರರ್ ಆಗಿ. ಸೊ ಅಲ್ಲಿ ಕಾಲೇಜ್ ಕೆಲಸನೂ ಮಾಡ್ಕೊಬೇಕು, ಇಲ್ಲಿ ನನ್ನ ಕೆಲಸನೂ ಮಾಡಬೇಕು, ಜೊತೆಗೆ ಮಕ್ಕಳು ಜವಾಬ್ದಾರಿನೂ ಮುಗಿಸ್ಕೊಬೇಕು. ಸೊ ಇದೆಲ್ಲದ್ರ ಮಧ್ಯೆ ನನಗೆ ಈ ವ್ಲಾಗ್ಸ್ಗಳೆಲ್ಲ ಮಾಡೋದು, ಹೇಗೋ ವಿಡಿಯೋ ಏನೋ ರೆಕಾರ್ಡ್ ಮಾಡಿಬಿಡ್ಬಹುದು ಕಷ್ಟಪಟ್ಟು, ಬಟ್ ಎಡಿಟಿಂಗ್ ಮಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಇದೆ. ಈ ಯೂಟ್ಯೂಬರ್ಸ್ಗಳು ಯಾರೆಲ್ಲ ಇದ್ದಾರೆ ನಿಜವಾಗ್ಲೂ ಅವ್ರಿಗೆ ಒಂದು ಹ್ಯೂಜ್ ರೆಸ್ಪೆಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಕಷ್ಟ ಇದೆ ಎಡಿಟಿಂಗ್ ಕೆಲಸ. ಅಷ್ಟೆಲ್ಲ ಮ್ಯಾನೇಜ್ ಮಾಡಿಕೊಂಡು ನನ್ನ ಎಡಿಟಿಂಗ್ ಮಾಡ್ಕೊಳ್ಳೋದು ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಮಧ್ಯ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಬಟ್ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ್ರು, ಇಲ್ಲ ನೀನು ಮಾಡು, ಇದರಿಂದ ಈ ಒಂದು ಹೆಲ್ತ್ ಮಿಕ್ಸ್ ಏನಿದೆ ಈ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ ಅಂಥೇಳಿ. ಓಕೆ, ಟ್ರೈ ಮಾಡೋಣ ಅಂಥೇಳಿ ನಾನು ಶುರು ಮಾಡಿದೆ. ಹೌದು, ಯೂಟ್ಯೂಬಿಂದನೂ ಕೂಡ ಇನ್ಸ್ಟಾಗ್ರಾಮಿಂದನೂ ಸ್ವಲ್ಪ ಜನ ನನಗೆ ಕಸ್ಟಮರ್ಸ್ ಸಿಕ್ಕಿದ್ದಾರೆ. ಅದರಲ್ಲೂ ರಿಪೀಟೆಡ್ ಆಗಿ ಅವ್ರು ನನ್ನ ಹತ್ರ ತರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಅಂತೂ ಆಗ್ತಾಯಿದೆ ನನಗೆ. ಇವಾಗಲೂ ಅಷ್ಟೇ, ನಾನೇ ವೀಡಿಯೋನ ಒಂದು ಕ್ಯಾಮ್ರಾ ಆ್ಯಂಗಲ್ ತಪ್ಪಾಗಿಟ್ಟಿದ್ದೆ. ಆ್ಯಕ್ಚುಲಿ ಎಲ್ಲ ರೆಕಾರ್ಡ್ ಆಗಿತ್ತು. ನೋಡಾದ್ಮೇಲೆ ಅನ್ನಿಸ್ತು, ಆದರೆ ಏನು ಮಾಡೋಕ್ಕಾಗುತ್ತೆ, ಮತ್ತೆ ಕೆಲಸನ ರಿವೈಂಡ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ಎಲ್ಲ ರೆಕಾರ್ಡ್ ಆಗೋಗಿದೆ, ನನ್ನ ಕೆಲಸನೂ ಮುಗ್ದೋಗಿದೆ. ಆಮೇಲೆ ನೋಡುವಾಗ ಗೊತ್ತಾಯಿತು ನಾನು ಆ್ಯಂಗಲ್ ತಪ್ಪಾಗಿಟ್ಟಿದ್ದೆ ಅಂತ. ಬಟ್ ಅದನ್ನು ಆಮೇಲೆ ಕರೆಕ್ಟ್ ಮಾಡೋಕ್ಕಾಗಲಿಲ್ಲ. ಹಾಗೇ ಇರೋದನ್ನು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತಾರೆ ಅಂಥೇಳಿ ಎಡಿಟ್ ಮಾಡಿದೆ, ಹಾಗೆ ವಾಯ್ಸ್ ಓವರ್ನ ಕೊಟ್ಟೆ. ಸೊ ಒಟ್ಟಾರೆಯಾಗಿ ನನ್ನನ್ನು ನಾನು ತುಂಬ ಬ್ಯುಸಿಯಾಗಿ ಇಟ್ಕೊಳ್ಳೋದಂದರೆ ನನಗೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಸೊ ಅದಕ್ಕೆ ಜನಗಳು ಬೇರೆ ಬೇರೆ ರೀತಿಯಾಗಿ ಹೇಳ್ತಾರೆ, ಪಾಸಿಟಿವ್ ಆಗೂ ಹೇಳ್ತಾರೆ, ನೆಗೆಟಿವ್ ಆಗೂ ಹೇಳ್ತಾರೆ ನಾವು ಮಾಡೋ ಕೆಲಸಗಳನ್ನ. ಸೊ ನಮ್ಮ ಲೈಫಲ್ಲಿ ಪಾಸಿಟಿವ್ ನೆಗೆಟಿವ್ ಅನ್ನೋದು ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಸುತ್ತ ಇರಬೇಕು ಪಾಸಿಟಿವ್. ಅದರಲ್ಲಿ ನಾವು ಪಾಸಿಟಿವ್ ಸೆಲೆಕ್ಟ್ ಮಾಡ್ಕೊತೀವ, ನೆಗೆಟಿವ್ ಸೆಲೆಕ್ಟ್ ಮಾಡ್ಕೊತೀವ ಅನ್ನೋದು ನಮಗೆ ಬಿಟ್ಟಿರೋದಾಗಿರುತ್ತೆ. ಸೊ ಪಾಸಿಟಿವ್ನ ಅಕ್ಸೆಪ್ಟ್ ಮಾಡ್ಕೊಬೇಕು, ನೆಗೆಟಿವ್ನ ಜಸ್ಟ್ ಇಗ್ನೋರ್ ಅಂತ ಅಂದ್ಬಿಟ್ಟು ನಾವು ಮಾಡಬೇಕು. ಹೀಗೆ ಬ್ಯುಸಿಯಾಗಿರೋದ್ರಿಂದ ನಮಗೆ ನಮ್ಮ ಮೈಂಡು, ಅಂದರೆ ಎಸ್ಪೆಷಲಿ ನನಗೇನು ಅನಿಸುತ್ತೆ ಅಂದರೆ, ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಂಡ್ರೆ ನಮಗೆ ಬೇಡದಿರೋ ಯೋಚನೆಗಳು ಬರೋದಿಲ್ಲ ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ನಾನು ಬ್ಯುಸಿಯಾಗಿರೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಏನೇ ನಾವು ಮಾಡೋ ಕೆಲಸಗಳಲ್ಲಿ ಕೆಲವೊಂದು ಅಲ್ಲಿಂದ ಇಲ್ಲಿಂದ ಅಪ್ರಿಷಿಯೇಷನ್ಗಳು ಸಿಕ್ಕಾಗ ಇನ್ನೂ ಕೆಲಸನ ಒಂದು ಎಂತೂಸಿಯಾಸ್ಟಿಕ್ ಆಗಿ ಕೆಲಸ ಮಾಡೋದಕ್ಕೆ ತುಂಬ ಒಂಥರ ಎನರ್ಜಿ ಬೂಸ್ಟರ್ ಅಂತ ಅನಿಸುತ್ತೆ. ಸೊ ನನಗೂ ಅದೇ ಥರ ಆಗ್ತಾಯಿದೆ. ಯಾರೆಲ್ಲ ನನ್ನ ಹೆಲ್ತ್ ಮಿಕ್ಸ್ನ ಯೂಸ್ ಮಾಡ್ತಾ ಇರ್ತಾರೆ ಅವರು ಒಂದಷ್ಟು ಫೀಡ್ಬ್ಯಾಕ್ಸ್ನ ಕೊಡ್ತಾ ಇರ್ತಾರೆ. ಸೊ ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ನಿಮ್ಮ ಒಂದು ಮಾಲ್ಟಿಂದ, ನಮ್ಮ ಹೆಲ್ತ್ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅಂತ. ಸೊ ಈ ಥರ ಮಾತುಗಳು, ಈ ಪಾಸಿಟಿವ್ ವೇಲಿ ನನಗೇನು ಸಿಗುತ್ತೆ ಮಾತುಗಳು, ಅದೊಂಥರ ನನಗೆ ಎನರ್ಜಿ ಬೂಸ್ಟರ್. ಇನ್ನೂ ಬ್ಯುಸಿಯಾಗಿರಬೇಕು ಲೈಫಲ್ಲಿ, ಇನ್ನೂ ಏನಾದರೂ ಮಾಡಬೇಕು ಅಂತ ನಾನು ಯಾವಾಗಲೂ ಯೋಚಿಸ್ತಾನೆ ಇರ್ತೀನಿ. ಸೊ ಇರಲಿ, ಇದೇ ಥರ ಮಾತಾಡ್ತಾ ಹೋಗ್ತಾಯಿದ್ರೆ ಅದು ಟ್ರ್ಯಾಕ್ ಎಲ್ಲಿಗೂ ಹೋಗುತ್ತೆ. ಇನ್ನು ನನ್ನ ಹೆಲ್ತ್ ಮಿಕ್ಸ್ ಏನಕ್ಕೆ ಅಂತ ಅಂದರೆ, ನಮ್ಮನ್ನು ನಾವು, ಅಂದರೆ ನಾನು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ನಮ್ಮನ್ನು ನಾವು ಒಂದು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋಕ್ಕೆ ಇಡೀ ದಿನ ನಾವು ಇದೊಂಥರ ಎನರ್ಜಿ ಬೂಸ್ಟರ್ ಆಗಿ ನಮಗೆ
ಹೆಲ್ಪ್ಫುಲ್ ಆಗುತ್ತೆ. ಸೊ ಇದರದ್ದು ಗ್ಯಾಸ್ಟ್ರಿಕ್ ರಿಲೀಫ್ ಮಾಡಿಕೊಡುತ್ತೆ, ನಮಗೆ ಬ್ಲಡ್ ಇನ್ಕ್ರೀಸ್ ಮಾಡಿಕೊಡುತ್ತೆ, ಸೊ ನಮಗೆ ಬೋನ್ಸ್ ಸ್ಟ್ರೆಂಥನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ರೀತಿಯಲ್ಲಿ ಒಂದು ಎನರ್ಜಿ ಬೂಸ್ಟರು, ಇಮ್ಯುನಿಟಿ ಬೂಸ್ಟರ್ ಆಗಿ ಇದು ನಮಗೆ ವರ್ಕ್ ಮಾಡುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು, ಖಂಡಿತವಾಗ್ಲೂ ನೀವು ಒಂದ್ಸಲಿ ಈ ಹೆಲ್ತ್ ಮಿಕ್ಸ್ನ ಟ್ರೈ ಮಾಡಿ, ನೀವು ಒಂದು ಇದರಿಂದ ನಿಮಗೆ ಸಿಗುವಂತಹ ಬೆನಿಫಿಟ್ಸ್ನ ಪಡ್ಕೊಳ್ಳಿ. ಆವಾಗ ಮತ್ತೆ ಮತ್ತೆ ನೀವೇ ಆರ್ಡರ್ ಮಾಡ್ಕೊಳ್ತೀರಾ. ಥ್ಯಾಂಕ್ ಯು.